Hello friends, welcome to my YouTube channel Rajini Roshan with Kannada Vlogs. ಫ್ರೆಂಡ್ಸ್, ಟೈಮ್ ಬಂದು 6 o'clock ಆಗಿದೆ. ನಮ್ಮ ಚಿಕ್ಕಪ್ಪನಿಗೆ ಹುಷಾರಿಲ್ಲ ಅಂತೇಳಿ ನಾವು ಅಲ್ಲಿ ಹೋಗಿ ಅವರನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸಡನ್ನಾಗಿ ಒಂದು ಚಾಮುಂಡಿ ಬೆಟ್ಟದ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಚಾಮುಂಡಿ ಬೆಟ್ಟ ನಮಗೆ ಹೊಸದೇನಲ್ಲ, ಹಳೇದೆ. ಆ್ಯಕ್ಚುಲಿ ನಾವು ಮೈಸೂರವರಲ್ಲ. ಸೊ ವಿಜಯಣ್ಣ ಅಂತೇಳಿ ನಮ್ಮ ನೈಬರ್ ಬಂದಿದ್ರಲ್ಲ, ಅವ್ರಿಗೆ ತೋರಿಸೋಣ, ನಮ್ಮ ಮೈಸೂರು ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವೀಗ ಹೋಗ್ತಾ ಇರೋದು ನಮ್ಮ ಮೈಸೂರಿನ ಫೇಮಸ್ ಆದ ಚಾಮುಂಡಿ ಬೆಟ್ಟಕ್ಕೆ. ಫ್ರೆಂಡ್ಸ್, ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂದರೆ 10 years ನಂತರ ನಾನು ನನ್ನ ಮಕ್ಕಳ ಜೊತೆಲೇ ಹಸ್ಬೆಂಡ್ ಜೊತೆಲಿ ಹೋಗ್ತಾ ಇರೋದು. ಮದುವೆ ನಂತರ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಫ್ರೆಂಡ್ಸ್ ನಾನು ಚಾಮುಂಡಿ ಬೆಟ್ಟ ವಿಸಿಟ್ ಮಾಡ್ತಾ ಇರೋದು. 10 years ನಂತರ ಅಂದರೆ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಫ್ರೆಂಡ್ಸ್, ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ರೋಡೆಲ್ಲ ಒಳ್ಳೆ ನೀಟಾಗಿ ರಿಪೇರಿ ಆಗಿ ಚೆಂದ ಆಗಿದೆ. ಆ್ಯಂಡ್ ಆ ಲೈಟಿಂಗ್ಸ್ಗಳು, ರೇಡಿಯಂ ಸ್ಟಿಕ್ಕರ್ಸ್ ಎಲ್ಲ ನೋಡ್ತಿದ್ರೆ ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ. ರೋಡ್ ಅಂತೂ ಅದ್ಭುತವಾಗಿ ಕಾಣ್ತಿದೆ. ಇನ್ನು ಮೇಲೆ ಹೇಗೇನಂತೇಳಿ ಗೊತ್ತಿಲ್ಲ. ನಾವು ಈಗ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗುವಂತಹ ಅಂದರೆ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಕ್ಚುಲಾಗಿ ನನಗೆ ತುಂಬ ಮೆಮೊರೀಸ್ ಇದೆ ಚಾಮುಂಡಿ ಬೆಟ್ಟದ್ದು. ನಾನು ಕಾಲೇಜ್ ಡೇಸ್ದಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಹಿಂಗೆ ಕಾಲೇಜಿಗೆ ಬಂಕ್ ಮಾಡಿ ಹೋಗ್ತಾ ಇರೋದು. ಡಿಗ್ರಿ ಟೈಮಲ್ಲಂತೂ ತುಂಬ ಚೇಷ್ಟೆ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು ತುಂಬ ನೆನಪಾಗ್ತಿದೆ ಫ್ರೆಂಡ್ಸ್. ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗಿದ್ದೀವಿ. ನೋಡಿ ಫ್ರೆಂಡ್ಸ್, ಹೇಗಿದೆ ವ್ಯೂ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ. ತುಂಬಾ ಎಲ್ಲ ಒಣಗೋಗಿದೆ ಅಲ್ಲ ಬೇಬಿ, ಈ ಪರಿ ಇಡೀ ಇದೇ ಇದಾಗತ್ತೇನೋ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿದೆ ರೋಡು ಅಂತ ಹೇಳಿ. ಕೆಲವರು ಆಗ್ಲೇ ಹೋಗಿ ಬರೋರಿದ್ದಾರೆ, ನಾವು ಹೋಗೋರಿದ್ದಾರೆ. ಹೋಗುವ ಲಿಸ್ಟಲ್ಲಿ ನಾವು ಸಹ ಇದ್ದೀವಿ. ನಮ್ಮ ವಿಜಯಣ್ಣಗೋಸ್ಕರ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವರು ಕಾಫಿ ತೋಟ ನೋಡಿ ಬೇಜಾರಾಗಿದೆ ಅಂತ ಹೇಳಿ ಸ್ವಲ್ಪ ಬೆಟ್ಟ ಹತ್ಸೋಣ ಅಂತ ಕರ್ಕೊಂಡು ಬರ್ತಿದ್ವಿ. ನಮಗೆ ಸುಮಾರು ಎಷ್ಟು ವರ್ಷ ಬಂದೇ ಇಲ್ಲ ಅನ್ಸುತ್ತಲ್ಲ ನಾವು ಚಾಮುಂಡಿ ಬೆಟ್ಟಕ್ಕೆ. ಇಷ್ಟು ರೋಡೆಲ್ಲ ಚಂದ ಮಾಡಿದ್ದಾರೆ ಮಾತ್ರ. ಸೂಪರ್ ಆಗಿದೆ. ರೇಡಿಯಂ ಸ್ಟಿಕ್ಕರು ಸಕಲಾಗಿ ಕಾಣಿಸ್ತಿದೆ. ಕುಳ್ಳಿ ಹೆಂಗಿದೆ? ಚೆನ್ನಾಗಿದೆ ಬೆಟ್ಟ. ಇಲ್ಲಿ ನೋಡಮ್ಮ, ಸಿಟಿ ನೋಡಮ್ಮ, ಸಿಟಿ ನೋಡಿ. ಇಲ್ಲಿ ಗ್ರೀನರಿನೇ ಕಾಣ್ತಾ ಇಲ್ಲ ಫುಲ್ಲು. ನೋಡಿ ಫ್ರೆಂಡ್ಸ್, ಎಲ್ಲ ಬೇಸಿಗೆಯ ಪ್ರಭಾವ ಹೇಗಿದೆ ಅಂತ ಹೇಳಿ ಎಲ್ಲ ಮರ ಗಿಡಗಳೆಲ್ಲ ಒಣಗೋಗಿ ಮಂಕಾಗಿ ಕೂತ್ಕೊಬಿಟ್ಟಿದ್ದಾರೆ. ಸಮುದ್ರ ಮಟ್ಟಕ್ಕಿಂತ 3489 ಅಡಿ ಐತಿ. ನೋಡಿ ಫ್ರೆಂಡ್ಸ್, ಹೇಗಿದೆ ವ್ಯೂ ಅಂತೇಳಿ ಸೂಪರ್ ಆಗಿ ಕಾಣಿಸ್ತಿದೆ. ಬಟ್ ಈಗ ಸ್ವಲ್ಪ ಕತ್ಲಾಗ್ತಿರೋದಲ್ಲ, ಹಾಗಾಗಿ ಸ್ವಲ್ಪ ನಿಮ್ಗೆ ಲೈಟ್ಸ್ ಎಲ್ಲ ಕಮ್ಮಿ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಹೋಗ್ಲಿ ಫ್ರೆಂಡ್ಸ್. ಎಷ್ಟು ಚಂದ ಕಾಣುತ್ತೆ ವ್ಯೂಸ್ ಅಂದರೆ. ಮೇಲೋಗಿ ನಾವು ಫುಲ್ ಬೆಟ್ಟಕ್ಕೆ ಹೋಗಿ ತುದಿಯಿಂದ ನೋಡಿದ್ರಂತೂ ತುಂಬ ಚಂದ ಕಾಣಿಸುತ್ತೆ ಫ್ರೆಂಡ್ಸ್. ಅಷ್ಟು ಸೂಪರ್ ವ್ಯೂ ಇದೆ ನೋಡಿ. ಮಧ್ಯದಲ್ಲಿ ಮರ ಗಿಡಗಳೇ ಡಿಸ್ಟರ್ಬ್ ಮಾಡ್ತಿದ್ದಾವೆ, ಕರೆಕ್ಟ್ ವ್ಯೂ ಸಿಗ್ತಾ ಇಲ್ಲ. ಬಟ್ ನಾನು ಮೇಲೆ ಹೋಗಿ ನೀಟಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಈಗ ನಾವು ಬೆಟ್ಟಕ್ಕೆ ಬಂದಿದ್ದೀವಿ. ಹೆವಿ ಕ್ರೌಡ್ ಇದೆ, ಹೆವಿ ವೆಹಿಕಲ್ಸ್ ಇದೆ. ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿ ಪಾರ್ಕಿಂಗ್ ಸಿಗುತ್ತೆ ಅಂತೇಳಿ. ತುಂಬ ಚೇಂಜಸ್ ಆಗಿಬಿಟ್ಟಿದೆ ಬೆಟ್ಟದಲ್ಲಿ. ನಾವು ಬಂದಾಗಿ ಇದ್ದಾಗಿಲ್ಲ, ತುಂಬ ಚೇಂಜಸ್ ಆಗಿದೆ. ಬಟ್ ನನಗೆ ಕನ್ಫ್ಯೂಸ್ ಆಗ್ತಿದೆ, ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೇಂಜಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಹುಡುಕ್ತಾ ಇದ್ದೀವಿ ಪಾರ್ಕಿಂಗಿಗೆ. ಮತ್ತು ಇಲ್ಲಿ ಬಹುಮಹಡಿ ವಾಹನ ನಿಲ್ದಾಣ ಅಂತ ಬೇರೆ ಮಾಡಿದ್ದಾರೆ. ಅಂದರೆ ಪಾರ್ಕಿಂಗು ಮೇಲೆ ಕೆಳಗೆ 2 ಕಡೆನೂ ಮಾಡುವಂಥ ವ್ಯವಸ್ಥೆ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ವೆಹಿಕಲ್ಸ್ ಬಂದಿದೆ ಅಂತೇಳಿ. ತುಂಬ ವೆಹಿಕಲ್ಸ್ ಹೋಗ್ತಾ ಇದೆ, ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂತೇಳಿ. ತುಂಬ ಚೆಂದ ಮಾಡಿದ್ದಾರೆ. ಬಟ್ ಮೈಸಾಸುರ ಹುಡುಕ್ತಾ ಇದ್ದೀನಿ, ಎಲ್ಲಿದೆ ಅದು ಅಂತೇಳಿ. ಕಣ್ಣಿಗೆ ಕಾಣ್ತಾನೆ ಇಲ್ಲ, ಎಲ್ಲಿ ನೋಡಿದ್ರು ವೆಹಿಕಲ್ಸೇ ಕಾಣ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಕಪಲ್ಸ್ ಎಷ್ಟು ಹೊಸದಾಗಿ ಮದುವೆ ಆಗಿರೋ ಜೋಡಿಗಳು
ಆಂಟಿ ಅಂಕಲ್ಗಳು ಎಲ್ಲರೂ ಚಾಮುಂಡಿ ಬೆಟ್ಟ ನೋಡೋಕೆ ಬಂದಿದ್ದಾರೆ. ಮತ್ತೀಗ ಸಮ್ಮರ್ ಹಾಲಿಡೇಸ್ ಬೇರೆ ಶುರುವಾಗಿದೆ. ಇನ್ನಂತೂ ಹೆವಿ ಕ್ರೌಡ್ ಆಗುತ್ತೆ. ಇದು ವೆಕೇಷನ್ಸ್ಗೆ ಅಲ್ಲಿಂದ ಇಲ್ಲಿಗೆಲ್ಲ ಬರೋರು ಜಾಸ್ತಿ ಇರ್ತಾರಲ್ಲ ಫ್ರೆಂಡ್ಸ್. ಹಾಗಾಗಿ ಸೊ ಇಲ್ಲಿ ಅಂದರೆ ಮೈಸೂರು ನಿಮ್ಗೆ ಗೊತ್ತಿರೋ ಹಾಗೆಯೇ ಹೆರಿಟೇಜ್ ಸಿಟಿ ಎಲ್ಲ. ಹಾಗಾಗಿ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಜಾಸ್ತಿ ಇದೆ ಅಂತೇಳಿ ಎಲ್ಲ ಬರ್ತಾ ಇರ್ತಾರೆ ಹೊರಗಿಂದ, ಬೇರೆ ಬೇರೆ ಊರಿನ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಕ್ರೌಡ್ ಆಗುತ್ತೆ. ಬಟ್ ಮೈಸೂರಿಗೆ ಇದು ಮೇನ್ ಟೂರಿಸ್ಟ್ ಪ್ಲೇಸ್ ಅಂತಲೂ ಸಹ ಹೇಳ್ಬೋದು ಚಾಮುಂಡಿ ಬೆಟ್ಟವನ್ನು. ಹಾಗಾಗಿ ಬೆಳಿಗ್ಗೆನೂ ಕ್ರೌಡ್ ಇರುತ್ತೆ, ಸಂಜೆನೂ ಕ್ರೌಡ್ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ವೆಹಿಕಲ್ಸ್ ಬರ್ತಾ ಇದೆ ಅಂತೇಳಿ. ನಮ್ಮ ಕಾರು ಪಾಸ್ ಆಗಬೇಕಂದ್ರೆ ಒಂದು ಮುಂದ್ಗಡೆ ಒಂದು 10-15 ಕಾರ್ ನಿಂತಿದ್ದಾವೆ ಅನಿಸುತ್ತೆ. ಅಷ್ಟು ವೆಹಿಕಲ್ಸ್ ಇದೆ ಫ್ರೆಂಡ್ಸ್. ನೋಡಿ ಕಾರ್ ಪಾರ್ಕಿಂಗ್ ಆಗಿದ್ದ ಕೂಡಲೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟಿಕೆಟ್ ಸಿಸ್ಟಮ್ ಸಹ ಇದೆ. ಆ ಕಡೆ 2 ವೀಲರ್ಸು, ಈ ಕಡೆ 4 ವೀಲರಿಗಿದೆ. ಎಷ್ಟು ರೂಪಾಯಿ ಟಿಕೆಟ್ ವಿಜಯಣ್ಣ? ಎಲ್ಲ ಕಡೆನೂ ಬಿಸ್ನೆಸ್ ನೋಡಿ ಫ್ರೆಂಡ್ಸ್. ಟಿಕೆಟ್ ತಗೊಳ್ತಾ ಇದ್ದೀವಿ. ಎಷ್ಟು ಮಿನಿ ಬಸ್ಸಿಗೆ 60 ಇದೆ, ಬಸ್ ಲಾರಿಗೆ 100 ಇದೆ, TT ಕಾರುಗಳಿಗೆ 40-50 ಇದೆ ಫ್ರೆಂಡ್ಸ್. ನೆನ್ಪಿಟ್ಕೋಬೇಕು ಕಾರ್ ಎಲ್ಲಿ ಪಾರ್ಕಿಂಗ್ ಆಗೈತಂತ. ಮಾರ್ಕಿದ್ಬಿಟ್ಟದೆ, ಆಮೇಲೆ ಸುತ್ತಾಡಂಗೆ ಆಗ್ಬಿಟ್ಟದು. ವಿಜಯಣ್ಣ ನೆನಪಲ್ಲಿ ಇಟ್ಕೊಳ್ಳಂಗೆ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ. ಇಲ್ಲ ಇದು ಹೋಗೋಗಿದೆ ಅನ್ಸುತ್ತೆ. ಇಲ್ಲಿ ಯಾರು ಇನ್ಸ್ಟ್ರಕ್ಷನ್ ಕೊಡಕ್ಕೆ ಯಾರು ಇಲ್ಲ. ಇಲ್ಲಿ ನಿಲ್ಸಿ ವಿಜಯಣ್ಣ. ತಗೊಳ್ಳಿ. ಫೈನಲಿ ಫ್ರೆಂಡ್ಸ್, ನಾವು ಕಾರನ್ನು ಪಾರ್ಕಿಂಗ್ ಮಾಡಿದ್ದೀವಿ ಸಕ್ಸಸ್ಫುಲ್ಲಿ. ಸೊ ಈಗ ಇಳಿದು ಹೋಗೋಕ್ಕಿದೆ. ಗೊತ್ತಿಲ್ಲ ಇನ್ನು ದರ್ಶನ ಟೈಮಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ರೌಡ್ ಇದೆ ಅಂತೇಳಿ ನೋಡುವ. ಅಲ್ಲಿನ ಕಂಡೀಷನ್ಸ್ ಹೇಗಿದೆ ಅಂತೇಳಿ ನೋಡಿಕೊಂಡು ನಾವು ದರ್ಶನಕ್ಕೆ ಹೋಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೊಡ್ತೀವಿ ಫ್ರೆಂಡ್ಸ್. ಓಕೆ ಬನ್ನಿ, ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನದಲ್ಲಿ. ಫ್ರೆಂಡ್ಸ್ ನೋಡಿ ನಮ್ಮ ಹಸ್ಬೆಂಡು ಹೇಗೆ ಹೋಗ್ತಿದ್ದಾರೆ ಅಂತೇಳಿ. ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ ಫ್ರೆಂಡ್ಸ್. ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಹೋಗಬೇಕು, ಎಲ್ಲಿ ಕನೆಕ್ಟ್ ಆಗುತ್ತೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ಕ್ರೌಡ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ. ಡೈರೆಕ್ಷನ್ಸ್ಗಳೆಲ್ಲ ಎಲ್ಲೆಲ್ಲ ಏನೇನೋ ಮಾಡಿದ್ದಾರೆ ಅಲ್ಲ ಬಾಬಿ. ಪೂಜಾ ಸಾಮಗ್ರಿಗಳು ಈ ಕಡೆ ಇದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಫೈನಲಿ ನಾವು ಮೈಸೂರಿನ ಸುಪ್ರಸಿದ್ಧವಾದ ಚಾಮುಂಡೇಶ್ವರಿ ಅವರ ಸನ್ನಿಧಿಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್ ಎಷ್ಟು ಕ್ರೌಡ್ ಇದೆ ಅಂತೇಳಿ. ಯಾವ ಕಡೆ ನೋಡಿದ್ರು ಫ್ರೆಂಡ್ಸ್ ಜನಗಳ ಸಮುದ್ರ ಸಾಗರ ಅಂತ ಹೇಳ್ಬೋದು, ಅಷ್ಟು ಜನಗಳಿದ್ದಾರೆ. ಆ್ಯಕ್ಚುಲಾಗಿ ಇವತ್ತು ಯುಗಾದಿ ಹಬ್ಬ ಆಯ್ತಲ್ಲ, ಹಾಗಾಗಿ ಹಬ್ಬ ಮುಗಿಸ್ಕೊಂಡೆಲ್ಲ ಬಂದಿದ್ದಾರೆ ವಿಸಿಟ್ ಮಾಡಲಿಕ್ಕೆ.
ನನಗೆ ಅನಿಸೋ ಪ್ರಕಾರ ಆಲ್ಮೋಸ್ಟ್ ಇದು ಹೊರಗಡೆಯಿಂದ ಬಂದಿರೋ ಜನಗಳೇ ಜಾಸ್ತಿ ಇದ್ದಾರೆ, ಟೂರಿಸ್ಟ್ಗಳೇ ಜಾಸ್ತಿ ಇದ್ದಾರೆ, ಲೋಕಲಿಟ್ಸ್ ಕಮ್ಮಿ ಅಂತ ಅನಿಸುತ್ತೆ. ಅಷ್ಟು ಕ್ರೌಡ್ ಇತ್ತು, ತುಂಬ ಖುಷಿ ಆಗ್ತಾಯಿತ್ತು ನೋಡ್ತಾ ಇದ್ರೆ ನನಗೆ. ಫ್ರೆಂಡ್ಸ್, ತುಂಬ ಕ್ರೌಡ್ ಇದ್ದಾಗ ಅವಾಯ್ಡ್ ಮಾಡಲಿಕ್ಕೆ ಅಂತೇಳಿ ಪುರೋಹಿತರು ಹೊರಗಡೆಯಿಂದನೇ ಮಂಗಳಾರತಿ ಕೊಡ್ತಾ ಇರ್ತಾರೆ. ಯಾಕೆಂದರೆ ಹೊರಗಡೆ ಅರ್ಚನೆ ಮಾಡಿಸ್ಕೊಂಡೆ ತಂದು ಇಲ್ಲಿ ಮಂಗಳಾರತಿ ಕೊಡ್ತಾರೆ. ಕೆಲವರು ಇಲ್ಲೇ ಮಂಗಳಾರತಿ ತೊಗೊಂಡು ಏನು ಕಾಣಿಕೆ ಹಾಕಿ ಮತ್ತೇನಾದರೂ ತಾಯಿತ ಕಟ್ಸ್ಕೊಳ್ಳೋದಿದ್ರೆ ಏನಾದರೂ ದೇವ್ರದ್ದೇನಾದರೂ ದಾರ ಹಾಕ್ಸ್ಕೊಳ್ಳೋದಿದ್ರೆ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾರೆ. ನಾನು ಮ್ಯಾಕ್ಸಿಮಮ್ ಝೂಮ್ ಮಾಡಿದೆ ಫ್ರೆಂಡ್ಸ್, ನನಗೆ ದೇವ್ರದ್ದು ಪಿಕ್ಚರ್ ಕಾಣಲಿಲ್ಲ. ಆ್ಯಂಡ್ ಯುಗಾದಿ ಹಬ್ಬ ಅಂತೇಳಿ ಇಲ್ಲೊಂದು ಭರತನಾಟ್ಯ ನಡೀತಾಯಿತ್ತು ಟೆಂಪಲ್ ಆಪೋಸಿಟೇ. ಕೆಲವ್ರು ನಿಂತ್ಕೊಂಡು ನೋಡ್ತಾಯಿದ್ರು, ನಾನು ಇಲ್ಲಿ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಚೆಂದ ಬಂತು. ನನ್ನ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಅವರು ಫಸ್ಟ್ ಟೈಮು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು. ದೂರದಿಂದ ತೋರಿಸ್ತಾ ಇದ್ವಿ, ಇದೇ ಬೆಟ್ಟ ನೋಡು ಹಾಗೆ ಹೀಗೆ ಅಂತ ಹೇಳಿ. ನನ್ನ ಮಕ್ಕಳಿಗೆ ಒಂದು ಇತ್ತು, ಹೇಗಿರುತ್ತೆ ಹೆಂಗಿರ್ಬೋದು ಅಲ್ಲಿ ಮೇಲೆ ಅಂತೇಳಿ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಅದೆಲ್ಲ ಇವತ್ತು ಫುಲ್ಫಿಲ್ ಆಯಿತು ಅಂತ ಅನ್ಕೋತೀನಿ. ತುಂಬ ಎಂಜಾಯ್ ಮಾಡಿದ್ರು. ಆ್ಯಂಡ್ ನನಗೆ ನೋಡ್ತಾ ಇದ್ದರೆ ನಂದು ಪಾಸ್ಟ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ, ನಂದು ಕಾಲೇಜ್ ಡೇಸ್ ಮೆಮೊರೀಸ್ ಎಲ್ಲ. ಫ್ರೆಂಡ್ಸ್ ಎಲ್ಲ ನಾವು 15 days ಒನ್ಸ್ ಆದರೂ ನಾವು ಬೆಟ್ಟಕ್ಕೆ ಬರ್ತಾಯಿದ್ವಿ, ಈಗೇನೆ ಕಾಲೇಜಿಗೆ ಬಂಕ್ ಮಾಡಿಕೊಂಡು. ತುಂಬ ಖುಷಿ ಆಗ್ತಿತ್ತು. ನನಗಂತೂ ತುಂಬ ಮೆಮೊರೀಸ್ಗಳಿದೆ ಈ ಬೆಟ್ಟದಲ್ಲಿ. ಲಾಸ್ಟ್ ನಾನು ಡಿಗ್ರಿ ಫೈನಲ್ ಇಯರ್ ಅನಿಸುತ್ತೇನೋ, ಫೈನಲ್ ಡಿಗ್ರೀಲಿ ಫ್ರೆಂಡ್ಸ್ ಎಲ್ಲ ಬಂದಾಗ ಈ ಮಳೆ ನೀರು ಬೀಳಬಾರ್ದು ಅಂಗಡಿಗಳಿಗೆ ಅಂತೇಳಿ ಮೇಲೆ ಒಂದು ಟಾರ್ಪಲ್ ಹಾಕಿರ್ತಾರೆ. ಆ ಟಾರ್ಪಲ್ಲೆಲ್ಲ ಅದು ನೀರು ಬಿದ್ದು ಸ್ಟೋರ್ ಆಗಿತ್ತು. ಅದು ನಾವು ಹೋಗ್ತಾ ಇದ್ವಿ. ಹೀಗೆ ನನ್ನ ಫ್ರೆಂಡ್ ಮೇಲೆ ಹೊಡೆದ್ಲು ಟಾರ್ಪಲ್ಲಿಗೆ, ಸ್ವಲ್ಪ ನೀರು ಬಿತ್ತು ನನ್ನ ಮೇಲೆ. ನನಗೆ ಬಿತ್ತಲ್ಲ ಅಂತೇಳಿ ನಾನೇನು ಮಾಡಿದೆ, ಲಾಸ್ಟಿಗೆ ಹೊಡೆದೆ. ಅದು ಅವಳಿಗೂ ಬಿದ್ದು ಪಕ್ಕದಲ್ಲಿ ಹೋಗೋ ಸುಮಾರು ಜನಕ್ಕೆಲ್ಲ ಬಿತ್ತು. ಅವರು ಸಾಮ ಬೈದು ನಮಗೆ ಒಂದು ಅರ್ಚನೆ ಥರನೇ ಆಗೋಯ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಹಳೆಯ ನೆನಪೆಲ್ಲ ಕಾಡ್ತಾಯಿತ್ತು. ಹೋಪ್ಫುಲಿ ನಾವು ಬೆಟ್ಟನ ವಿಸಿಟ್ ಮಾಡಿ ಹೋಗ್ತಾ ಇದ್ದೀವಿ. ನಿಮಗೆ ಆಲ್ರೆಡಿ ನಾನು ಹೇಳಿದೆ ಮೇಲ್ಗಡೆಯಿಂದ ಲೈಟ್ಸ್ಗಳು ಹೆಂಗೆ ಕಾಣಿಸುತ್ತೆ ಅಂತೇಳಿ. ಸೊ ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಅಂತೇಳಿ. ನಿಂತು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕೆಂದರೆ ಹಿಂದೆ ಮುಂದೆ ಸೈಡಲ್ಲೆಲ್ಲ ವೆಹಿಕಲ್ಸ್ ಹೋಗ್ತಾಯಿತ್ತು. ಸೊ ಎಷ್ಟಾಗತ್ತಷ್ಟು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಖುಷಿಯಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್.